ಮತ್ತೆ ಅಶೋಕ್ ಅವರು ಮಾತಾಡಿದರೆ ರೈತರ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನೀರು ಕೊಡಬೇಕು ಅನ್ನತಕ್ಕಂಥದ್ದು ಈ ರಾಜ್ಯ ಅಧ್ಯಕ್ಷರು ಮಾತಾಡಿದರೆ, ಅಶೋಕ್ ಅವರು ಮಾತಾಡಿದರೆ, ಮತ್ತೆ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದೀವಿ. ದಯಮಾಡಿ ಏನು ತಿಳ್ಕೊಳ್ಳಿ, CWRCA, CWME ಇವೆಲ್ಲವೂ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಇದನ್ನು ಪಾತ್ರ ಬರುತ್ತೆ. 4 ರಾಜ್ಯಗಳ ಪ್ರತಿನಿಧಿಗಳು ಮಾತ್ರ ಇದರಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಅಳಲನ್ನ ತೋಡ್ಕೊಳ್ಳುವಂಥದ್ದು, ಹೇಳುವಂಥದ್ದು ಇರ್ತದೆ ಹೊರತು ಕೇಂದ್ರ ಸರ್ಕಾರ ಯಾವುದೇ ರೀತಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಮೊನ್ನೆ ದಿನ ಮೇಕೆದಾಟು ಯೋಜನೆಗೆ ಅನ್ಬುಮಣಿ ಅವರು ಕೇಳಿದ ಪ್ರಶ್ನೆಗೆ ಯಾವ ರೀತಿ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ, ಅದು ಅವ್ರ ವ್ಯಾಪ್ತಿಗೆ ಬರುತ್ತೆ. ಅಪ್ಪರ್ ರೈತರಿನ್ ಏರಿಯಾದವ್ರಿಗೆ ಏನೇ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿದ್ರೆ ನೀರಾವರಿಗೆ ಸಂಬಂಧಪಟ್ಟಂತೆ ಲೋವರ್ ರೈತರಿನ್ ಯಾವುದೇ ಪ್ರಶ್ನೆ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೀತಿ ರೈಟ್ಸ್ ಇಲ್ಲ ಅನ್ನತಕ್ಕಂಥದ್ದನ್ನ ಸರ್ಕಾರ ಉತ್ತರ ಕೊಟ್ಟಾಗಿದೆ. ಸರ್ಕಾರ ಯಾವ ವಿಷಯದಲ್ಲಿ ಮಂದಟ್ ಮಾಡಬೇಕು, ಯಾವ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಕು ಆಗುತ್ತೆ. CWRC ಮಧ್ಯದಲ್ಲಿ ಯಾವುದೇ ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಇದ್ರೆ MP ಗಳಾಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಮ್ದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, CWRC ಕಮಿಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಂದ ಮೇಲೆ, ಮತ್ತೆ ಎಲ್ಲವೂ ಪ್ರಾಧಿಕಾರಗಳು ಒಂದು ಕಮಿಟಿ ತೆಗೆದುಕೊಂಡ್ಮೇಲೆ ಇದರಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬರೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ತನ್ನ ಅಪೀಲನ್ನು ಮಾಡ್ಕೊಳ್ಳೋದಕ್ಕೆ ರೈಟ್ಸ್ ಇದೆ. ಈ ಅಪೀಲ್ ಮಾಡ್ಕೊಳ್ಳೋದ್ರಲ್ಲಿ ಮಂಡೇಟ್ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ.